ಅತ್ತೆ ಒಂದೇ ಐತೆ, ಇದೇ ಒಳ್ಳೆ ಟೈಮು ಎಲ್ಲ ಕೇಳಿ ಇಸ್ಕೊಳಕ್ಕೆ. ಅತ್ತೆ ಅತ್ತೆ ಯಾಕತ್ತೆ ಒಬ್ಬರೇ ಕುಂತಿದ್ದೀರಾ? ಯಾಕೆ ಏನಾಯ್ತು? ಯಾಕೆ ಹುಷಾರಿಲ್ವಾ? ಯಾಕತ್ತೆ? ಏನಿಲ್ಲ ಕಣೆ, ಚೆನ್ನಾಗೇ ಇದ್ದೀನಿ, ಸುಮ್ಮನೆ ಕುತ್ಕೊಂಡಿದ್ದೆ ಅಷ್ಟೇ. ಎಲ್ಗೋದ ನಮ್ ಗುಂಡ? ಯಾಕತ್ತೆ ನಿಮ್ಗೆ ಹೇಳೋಗಿಲ್ವಾ? ಕೆಲ್ಸಕ್ಕೆ ಹೋಗ್ಯಾರೆ, ಅದೇ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ರು ನಿಮ್ಮ ಮಗ. ನೀವು ಊಟ ಮಾಡಿದ್ರೆ ಇಲ್ವೋ? ನಾನೇನೋ ಉಂಡೆ ಕಣೆ ದಿವ್ಯಾ, ಬಾ ಕುಕ್ಕ ಬಾ. ಹೌದಾ? ಮತ್ತೆ ಯಾಕತ್ತೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಏನಾಯ್ತು? ಏನೂ ಇಲ್ಲ, ನಮ್ಮ ದೊಡ್ಡ ಮಗ ದೊಡ್ಡ ಸೊಸೆ ಅಂತಲೂ ಬರಲಿಲ್ಲ, ಅವ್ರಿಗೂ ಇನ್ನು ಮಕ್ಕಳಾಗಿಲ್ಲ. ನಿಮ್ಗಾದ್ರೂ ಆಗ್ತಾವೋ ಇಲ್ವೋ ಅಂತ ಚಿಂತೆ ಆಗೈತೆ. ಯಾಕತ್ತೆ ಹೆಂಗೆ ಹೇಳ್ತಾ ಇದ್ದೀರಾ? ಅವ್ರಿಗಾಗಿಲ್ಲ ಅಂದ್ರೆ ನಮಗೂ ಆಗಲ್ವಾ? ನಮಗೆ ಹಾಗೆ ಆಗ್ತಾವೆ ಬಿಡಿ. ಆದರೆ ನೀನು ನೋಡಿದ್ರೆ ನನ್ನ ಮಗನ ನೋಡಿದ್ರೆ ಒಳ್ಳೆ ಮುತ್ತಿ ಸಿಂಡಿಸ್ತೀಯ, ಆತ ಸರಿಯಾಗಿ ಮಾತಾಡೋದು ಇಲ್ಲ, ಏನೂ ಇಲ್ಲ. ಹಿಂಗಾದ್ರೆ ಹೆಂಗೆ ಅಂತ ಅಷ್ಟೇನಾ ನಿಮ್ದು ಚಿಂತೆ? ಅತ್ತೆ ನಾನು ಇನ್ಮೇಲೆ ಹಂಗೆಲ್ಲ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಬೋದಾಗ್ಲಿ ಇದು ಮಾಡ್ಕೊಂಬೋದಾಗ್ಲಿ ಏನು ಮಾಡಲ್ಲ. ಆದಷ್ಟು ಬೇಗ ನಿಮ್ಮ ಕೈಗೆ ಒಂದು ಮೊಮ್ಮಗು ಕೊಡ್ತೀನಿ. ಸಂತೋಷನಾ? ಹೌದೇನೆ ದಿವ್ಯಾ, ನೀನು ಹೇಳ್ತಿರೋದು ನಿಜನಾ? ನಮ್ಮ ಗುಂಡ ಮೇಲೆ ನಿನ್ಗೆ ಯಾವ ಸಿಟ್ಟು ಬೇಜಾರೇನು ಇಲ್ಲ ತಾನೆ? ಮದುವೆ ಆದಾಗಿಂದ ಇಲ್ಲಿವರೆಗೂ ನೀನು ಎಂದೋ ಅವನ್ನ ಚೆನ್ನಾಗಿ ಮಾತಾಡಿಸಿ ಪ್ರೀತಿಯಿಂದನ ಊಟಕ್ಕೆ ಇಕ್ಕಿದಾಗ್ಲಿ ಎಂದೂ ನೋಡಿರಲಿಲ್ಲ. ಯಾಕೋ ಈ ಒಂದು 2 ದಿವಸದಿಂದನ ಚೆನ್ನಾಗಿ ಮಾತಾಡ್ತಿದ್ದೆ ಅಂತ ಅನ್ಕೊಂಡೆ. ಆದರೆ ಯಾಕೋ ನನಗೆ ಅನುಮಾನ ಇತ್ತು. ಆದರೆ ಇವಾಗ ಅನುಮಾನ ಎಲ್ಲ ಬಗೆಹರಿತು ಬಿಡು. ಹಂಗಾದ್ರೆ ನೀನು ಅವನ್ನ ಗಂಡ ಅಂತ ಒಪ್ಕೊಂಡಿದ್ದೆ ತಾನೆ? ಹೌದತ್ತೆ, ಒಪ್ಕೊಂಡಿದ್ದೀನಿ. ನನಗೂ ಸ್ವಲ್ಪ ಟೆನ್ಷನ್ ಇತ್ತು, ಎಲ್ಲ ಆಡ್ಕೊಂತಾರೆ ಏನು ಅಂತ. ಈಗೇನು ಇಲ್ಲ, ಎಲ್ಲ ಚಿಂತೆ ದೂರ ಆಯಿತು. ನೀವಿದ್ದೀರಲ್ಲ ನನಗೆ, ನನಗೆ ಯಾಕೆ ಚಿಂತೆ ಹೇಳಿ? ಹೌದಾ? ಸದ್ಯ ಹೆಂಗೋ ಈಗಲಾದ್ರೂ ನಿನಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ದೇವರು ಒಳ್ಳೇದಾಗ್ಲಮ್ಮ. ಸರಿ ಅತ್ತೆ, ಆಯಿತು. ಅತ್ತೆ ನಾನೊಂದು ವಿಷಯ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಏನು ಹೇಳಿ? ಅಲ್ಲ ಅತ್ತೆ, ಅಲ್ಲ ನಿಮ್ಮ ದೊಡ್ಡ ಮಗ ನಿಮ್ಮ ದೊಡ್ಡ ಸೊಸೆನು ಇಲ್ಲಿಗೆ ಬರಲ್ವಾ? ಇಲ್ಲಿಗೆ ಬಂದಿದ್ರಮ್ಮ, ಮತ್ತೆ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಹೋದ್ರು, ಮತ್ತೆ ಯಾಕೋ ಬರಲೇ ಇಲ್ಲ. ಈಗ ಅಲ್ಲೇ ಎಲ್ಲೋ ಮನೆ ಮಾಡ್ಕೊಂಡಿದ್ದೀವಿ ಅಂತ ಯಾರೋ ಹೇಳಿರು. ಅವನು ಫೋನ್ ಮಾಡಿದ್ದ, ಆದರೆ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಮದುವೆ ಆದಾಗಿಂದನ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾನು ಮದುವೆ ಆಯಿತು ಕಣೋ ಗುಂಡೊಂದು, ಹಿಂಗೆ ಮದುವೆ ಮಾಡಿದೆ ಅಂತಂದರೆ ಯಾಕೆ ಮದುವೆ ಮಾಡಿದೆ ನಮ್ಮನ್ನು ಕೇಳಲಿಲ್ಲ ಹಂಗೆ ಹಿಂಗೆ ಅಂತ ಹಾರಾಡಿರು ಗಂಡ ಐತಿ. ಅದಕ್ಕೆ ಅವನು ಮದುವೆ ಮಾಡಿದ್ದೀನಿ, ನೀವು ಅವ್ರ ಜೊತೆಗೆ ಇರಂಗಿದೆ, ಇಲ್ಲಿ ಬರಲಿಲ್ಲ ಅಂದರೆ ಅಲ್ಲೇ ಇರಿ ಅಂತಂದೆ. ಅದಕ್ಕೆ ನಾನು ಬರೋಲ್ಲ ಅಂತ ಅಲ್ಲೇ ಎಲ್ಲೋ ಇದ್ದಾರೆ. ಯಾಕಮ್ಮ? ಹೌದಾ? ಅಲ್ಲ ನಾನೇನಾದರೂ ನಿಮ್ಮ ಮಗನ ಮದುವೆ ಆಗಲಿಲ್ಲ ಅಂದರೆ, ಅವ್ರು ಬರಲಿಲ್ಲ ಅಂದರೆ ನೀವು ಒಂಟಿ ಆಗಿರ್ತೀರಿ ಅಲ್ವಾ? ನಿಮ್ಮನ್ನು ನೋಡ್ಕೊಂಬಾರೆ ಯಾರು ಇರ್ತಿರ್ಲಿಲ್ಲ. ನಾನು ಮದುವೆ ಆಗೋಕ್ಕೆ ಹೆಂಗೋ ನಾನು ನೋಡ್ಕೊತೀನಿ ಬಿಡಿ ನಿಮ್ಮನ್ನು. ಸರಿ ಆಯ್ತು ಕಣೆ ದಿವ್ಯಾ. ಮತ್ತೆ ಇನ್ನೇನು? ಏನಿಲ್ಲ ಅತ್ತೆ, ಅದು ಈ ಮನೆ, ಆಮೇಲೆ ನಿಮ್ಮ ಒಡವೆಗಳು, ಆಮೇಲೆ ನಿಮ್ಮದು ಜಮೀನು ಐತೆ ಅಲ್ವೇ? ಹ್ಞೂ ಕಣೆ, ಒಂದು ಎಕರೆ ಐತೆ. ಒಂದು ಎಕರೆಗೆ ತೆಂಗಿನ ಗಿಡ ಇದ್ದಾವೆ, ಒಂದು ಅರ್ಧ ಎಕರೆಗೆ ಅಡಿಕೆ ಗಿಡ ಇದ್ದಾವೆ. ನೀರು ಬರ್ತವೆ ಒಂದು ಸ್ವಲ್ಪ ಸುಮಾರಾಗಿ. ನಮ್ಮ ಗುಂಡಾನೆ ಹೋಗ್ತಾನೆ ಇಕ್ತಾನೆ, ನಾನು ಯಾವಾಗ ಅದತ್ನಾಗ ಹೋಗ್ತೀನಿ ಇಕ್ತೀವಿ ನಾವೇ ನೀರು. ಇನ್ನೇನು ಮಾಡೋದು? ಯಾರಿಗೋ ಒಟ್ಟಿಗೆ ಕೊಟ್ಟಿದ್ದೀವಿ, ಅವರೇ ಕಟ್ಕೊಂಡು ಹೋಗ್ತಾರೆ, ವರ್ಷಕ್ಕೆ ಇಟ್ಟು ಅಂತ ದುಡ್ಡು ಕೊಡ್ತಾರೆ. ಯಾಕೆ ದಿವ್ಯಾ? ಅಲ್ಲ ನಿಮ್ಮ ಹೊಲ, ನಿಮ್ಮ ಆಸ್ತಿ ಒಡವೆ ಎಲ್ಲ ಎಷ್ಟೈತೆ ಅಂತ ನಾನು ತಿಳ್ಕೊಬೇಕಲ್ಲತ್ತೆ, ಈ ಮನೆ ಸೊಸೆಯಾಗಿ. ಅದಕ್ಕೆ ನೆಕ್ಸ್ಟು ನೀವಿಲ್ಲ, ನೀವಾದ್ಮೇಲೆ ನಮ್ಮದೇ ತಾನೇ ಜವಾಬ್ದಾರಿ, ನಮಗೆ ತಾನೇ ಸೇರುತ್ತೆ ಆಸ್ತಿ ಎಲ್ಲನ. ಅದಕ್ಕೆ ಕೇಳಿದೆ. ಹ್ಞೂ ಕಣೆ, ನಿನಗೇನೆ, ನಿನಗಲ್ದೆ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ? ನನ್ನ ಗುಂಡ ನೀನು. ನಿಮಗೆ ಈ ಮನೆ, ನನ್ನ ಒಡವೆ, ನಮ್ಮ ಹೊಲ ಜಮೀನು ಎಲ್ಲ ನನ್ನ ಹತ್ರ ಏನೈತೋ ಎಲ್ಲ ನಿನಗೇನೆ. ಗೊತ್ತಾಯ್ತಾ? ಹೌದಾತೆ, ನೀವು ಹೇಳೋದು ನಿಜನಾ? ಹ್ಞೂ ಕಣೆ. ಅಲ್ಲ ನಾನು ಯಾಕೆ ಸುಳ್ಳು ಹೇಳಿ? ಅಲ್ಲ ನೀವೇ ತಾನೇ ನನ್ನ ಮಗ ಸೊಸೆ, ನನ್ನ ನೋಡ್ಕೊಂಬರು ನೀವೇ ತಾನೇ. ಹಂಗಿದ್ಮೇಲೆ ನಿಮಗೆ ಕೊಡದೆ ನೀನು ಬೇರೆಯವ್ರಿಗೆ ಕೊಡೋಕ್ಕಾಗುತ್ತಾ? ಹಂಗಲ್ಲ ಅತ್ತೆ, ಅದು ನಿಮ್ಮ ದೊಡ್ಡ ಮಗ ತಿಮ್ಮಣ್ಣ ಮತ್ತೆ ನಿಮ್ಮ ದೊಡ್ಡ ಸೊಸೆ ಅಯ್ಯಮ್ಮನ ಹೆಸರೇನು ರಾಧಾ. ಅಯ್ಯಮ್ಮ ಅವರು ಬಂದರೆ ಆಸ್ತಿ ಭಾಗ ನಮಗೂ ಬೇಕು ಅಂತಾನ. ಅವ್ರಿಗೆ ಯಾಕೆ ಕೊಡೋಣ? ನಾನು ಇಷ್ಟು ದಿನ ಅವ್ರು ಇಲ್ಲಿಗೆ ಬಂದಿರಲಿ ಅಂತ ಆಸೆ ಪಡ್ತಿದ್ದೆ. ಯಾಕಂದರೆ ನಾನು ಒಬ್ಬಳೇನೆ, ನಮ್ಮ ಗುಂಡು ಬೇರೆ ಗೊತ್ತಾಗಲ್ಲ, ಏನೂ ಇಲ್ಲ. ಅವ್ರು ಬಂದಿದ್ರೆ ನಮಗೂ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡಿ ಅವ್ರನ್ನ ಇಲ್ಲಿ ಕರ್ಸಕ್ಕೆ ಏನೇನೋ ಪ್ರಯತ್ನ ಪಟ್ಟೆ. ಆದರೆ ಬರಲಿಲ್ಲ. ಕೊನೆಗೆ ಡೈವರ್ಸ್ವರೆಗೂ ಹೋದ್ರು. ಆಮೇಲೆ ಆ ನಂದಿನಿ ಹೆಂಗೋ ಏನೇನೋ ಹೇಳಿ ಎಲ್ಲ ಒಂದು ಮಾಡಿ ಮನೆಗೆ ಬರೋಂಗೆ ಮಾಡಿಡು. ಆದರೆ ಈ ಬಂದು ಸ್ವಲ್ಪ ದಿನ ಇದ್ರೆ ಅಷ್ಟೇ. ಆಮೇಲೆ ಅದೇ ಹೋದ್ರು, ಏನೋ ಆಸ್ಪತ್ರೆಗೆ ಹೋಗ್ತೀವಿ ಏನಕೋ ತೋರಿಸ್ಕೊಂಬರಕ್ಕೆ ಅಂತ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೋದ್ರು. ನಿಮ್ಮ ಮದುವೆಗೂ ಮುಂಚೆ 1 ತಿಂಗಳು. ಆಮೇಲೆ ಅಲ್ಲೆಲ್ಲ ಅವರು ರಿಲೇಷನ್ ಹತ್ರ ಇದ್ದು ಒಂದು 15 ದಿವಸ ಆಸ್ಪತ್ರೆಗೆ ತೋರಿಸ್ಕೊಂಡು ಅಲ್ಲೇ ಇದ್ರು. ನಿಮ್ಮ ಮದುವೆಗೂ ಬರಲಿಲ್ಲ. ನಿಮ್ಮ ಮದುವೆ ಆಯಿತು ಅಂತ ಹೇಳಿದಕ್ಕೆ ಹಿಟ್ ಮಾಡ್ಕೊಂಡು ಬಂದಿಲ್ಲ ನೋಡು. ಹೌದಾತೆ, ಅಂತೋಳ ಅಯ್ಯಮ್ಮ ನೋಡು. ಆ ನಂದಿನಿ ಅಂಥವ್ರನ್ನ ಒಂದು ಮಾಡಿದಾಳೆ. ಇವತ್ತು ಡೈವರ್ಸ್ ಆಗಿದೆ. ನಿಮ್ಮ ಮಗ ದೊಡ್ಡ ಮಗ ಹೇಳ್ದೆ ಕೇಳಿದೆ ನಿಮ್ಮ ಹತ್ರ ಬಂದಿರೋನು, ಇಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಇರೋನು. ಅದು ತಪ್ಪು ತಾನೆ ಆ ನಂದಿನಿ ಮಾಡಿದ್ದು. ನಾನು ಡೈವರ್ಸ್ ತಗೊಳಕ್ಕೆ ಏನೇನೋ ಎಲ್ಪ್ ಬೇಕೋ ಅದೆಲ್ಲ ಮಾಡ್ತಿದ್ದೆ. ಆದರೆ ಆ ನಂದಿನಿನೇ ಎಲ್ಲ ಹಾಳು ಮಾಡಿದ್ಲು. ಹ್ಞೂ ಕಣೆ ದಿವ್ಯಾ, ನನಗೆ ಈಗ ಗೊತ್ತಾಗ್ತೈತಿ ಆ ನಂದಿನಿ ಮಾಡಿದ್ದು ತಪ್ಪು, ನೀನು ಮಾಡಕ್ಕೆ ಕೊಟ್ಟಿದ್ದು ಸರಿ ಅಂತಾನೆ. ಅವತ್ತು ನನ್ನ ಮಗುಗೆ ಡೈವರ್ಸ್ ಕೊಟ್ಟಿದ್ದೆ. ಇವತ್ತು ಈ ಥರ ಅವಳ ಹತ್ರ ನಾವು ಮಾತು ಕೇಳಬೇಕಾಗಿರಲಿಲ್ಲ. ತೊಲಗಳತ್ತ ನನ್ನ ಮಗ ಇಲ್ಲಿ ಬಂದಿರೋನು.
ಅದಕ್ಕೆ ಇನ್ಮೇಲೆ ಮನೆಗೆ ಬಂದ್ರು ಅವ್ರನ್ನ ಮನೆಗೆ ಸೇರಿಸ್ಬೇಡಿ ಅತ್ತೆ. ಹಾ ಗೊತ್ತಾಯ್ತಾ? ಅಲ್ಲ ಬರ್ಲಿ ಇಲ್ಲಿ. ಯಾಕೆ ಬಂದ್ರಿ ಹೋಗ್ರಿ, ಯಾರಿದ್ದಾರೆ ಇಲ್ಲಿ ನಿಮ್ಗೆ ಅಂತಾನ ಹೋಗದ್ ಕಳಿಸ್ತೀನಿ ಆಚೆಗೆ. ಎಲ್ಲಿಗೇನಾದ್ರೂ ಬಂದ್ರೆ ನಮ್ಮ ಮನೆ ಅದು ಇದು ಅಂತ ಹೇಳ್ಕೊಂಬಂದ್ರೆ. ಹೌದಾ? ಹಂಗೆ ಮಾಡಿ, ಅವ್ರು ಬಂದ್ರೂ ಸೇರಿಸ್ಬೇಡಿ ಅತ್ತೆ. ಅತ್ತೆ ದೇವ್ರಿ, ಈಗಿನ ಸೇರಿಸಲ್ಲ ಅಂತ ಹೇಳ್ತಿತ್ತು ಅತ್ತೆ. ಇವ್ ನೋಡಿರಿ ಹೀಗಲೇ ಪ್ರತ್ಯಕ್ಷ ಆಗ್ಬಿಟ್ಲಲ್ಲ. ಇಲ್ಲ ಇಲ್ಲ, ಹೆಂಗಾದ್ರೂ ಮಾಡಿ ಮಾತಾಡ್ಸ್ಬೇಡ ಅತ್ತೆ, ಹೊರಗೆ ಆಚೆ ಕಳಿಸು ಅಂತ ಹೇಳ್ತೀನಿ. ಅತ್ತೆ ಯಾಕತ್ತೆ ಹೆಂಗ್ ನೋಡ್ತಾ ಇದ್ದೀರಾ? ನಾವು ಇಷ್ಟು ದಿನ ಬರ್ಲಿಲ್ಲ ಅಂತನ ದಿವ್ಯಾ ಹೆಂಗೋ ನಮ್ಮ ಗುಂಡನ್ನ ಯಾರು ಮದ್ವೆ ಆಗ್ತಾರೆ ಅಂತನ ಅತ್ತೆ ಯೋಚನೆ ಮಾಡೋದು. ನೀನಾದ್ರೂ ಮದ್ವೆ ಆಗಿ ಬಂದಿದ್ಯಲ್ಲ, ನಮ್ಮ ಅತ್ತೆನೋ ನಮ್ಮ ಗುಂಡನ್ನು ಚೆನ್ನಾಗಿ ನೋಡ್ಕೊ ಆಯ್ತಾ? ನಿಮ್ಮ ಮದ್ವೆಗಾಗ್ಲಿ ಮದ್ವೆ ಆದ್ಮೇಲೂ ನಾವು ಬರೋಕ್ಕಾಗ್ಲಿಲ್ಲ. ನಮಗೆ ಕೆಲಸ ಇತ್ತಾ, ಹಂಗಾಗಿ ಬರೋಕ್ಕಾಗ್ಲಿಲ್ಲ. ಇವಾಗ ಸ್ವಲ್ಪ ರಜಾ ಇರೋದಕ್ಕೆ ಬಂದ್ವಿ. ನಮ್ಮ ಮನೆಯವರು ಸಾಯಂಕಾಲಕ್ಕೆ ಬರ್ತಾರೆ, ಅವರು ಏನೋ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡ್ ಬರ್ತೀನಿ ನೀನು ಹೋಗು ಅಂತಂದ್ರ ಬಂದೆ ನಾನು. ಎಲ್ಲಿ ಗುಂಡ? ಇವಾಗ ಏನಾದರೂ ಈ ಅಮ್ಮನ್ನ ಇಲ್ಲಿಗೆ ಸೇರಿಸ್ತೆ ಅಂದರೆ ಅಷ್ಟೇ, ಆಸ್ತಿನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಆಸ್ತಿಗೋಸ್ಕರ ಬಂದೇವಳೆ ಅನ್ಸುತ್ತೆ. ಮೊದಲು ಹೋಗೋದು ಆಚೆಗೆ ಓಡಿಸಿ ಅಮ್ಮನ ಹೇಳ್ತೀನಿ. ಇರು, ನಾನೆಲ್ಲ ಮಾತಾಡ್ತೀನಿ, ಸುಮ್ಮನೆ. ದಿವ್ಯಾ ದಿವ್ಯಾ, ಯಾಕೆ ಏನೋ ಹೇಳ್ತಾ ಇದ್ಯಾ? ಏನತ್ತೆ? ಏಯ್ ಯಾರು ನೀನು? ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾಕೆ ದಿವ್ಯಾ ಹಿಂಗೆ ಕೇಳ್ತಾ ಇದ್ಯಾ? ನಾನು ಕಣೆ ರಾಧಾ, ಈ ಮನೆ ಇರಿ ಸೊಸೆ. ಈ ಮನೆ ಇರಿ ಸೊಸೆ. ಈಗ ನೆನಪಾಯ್ತಾ ಇರಿ ಸೊಸೆ ಅನ್ನೋದು? ಇಷ್ಟು ದಿನ ಅತ್ತೆ ಒಂಟಿ ಆಗಿದ್ದಾಗ ಬರ್ತಾ ಇರಲಿಲ್ಲ. ಎಲ್ಲೋ ಒಂದ್ ಸ್ವಲ್ಪ ದಿನ ನಂದಿನಿ ಡೈವರ್ಸ್ ಇಂದ ತಪ್ಪಿಸಿ ಒಂದ್ ಮಾಡಿದ್ಕೆ ಸ್ವಲ್ಪ ದಿನ ಇದ್ರಿ, ಆಮೇಲೆ ಹೊರಟೋದ್ರಿ. ಈಗ ಮತ್ತೆ ಬಂದಿದ್ದೀರಾ? ಏನಕ್ಕೆ? ಅತ್ತೆ ಆಸ್ತಿಗೋಸ್ಕರ ಬಂದಿದ್ದೀರಾ ತಾನೇ ನೀವು? ಆಸ್ತಿ ಒಂದ್ ಬಿಡುಗಾಸೆ ನಿಮಗೆ ಸಿಗಲ್ಲ, ಸುಮ್ನೆ ಹೋಗ್ತಾ ಇರಿ. ನಿಮ್ಗೂ ಈ ಮನೆಗೂ ಸಂಬಂಧ ಮುಗ್ದೋಯ್ತು ಯಾವತ್ತೂ, ಅಲ್ವೇನತ್ತೆ? ಹೌದು. ಯಾಕೆ ಬಂದಿದ್ಯಾ? ಓ ಸತ್ಯವರು ಬದುಕಿಯವರು ಅಂತ ನೋಡಕ್ ಬಂದ್ಯಾ? ನನ್ನ ಮಗನೂ ಏನ್ ನೀವೇನ್ ನೋಡಕ್ ಬರೋದ್ ಬೇಡ. ನನ್ ಸೊಸೆ ಬಂದೇಳೆ, ನಮ್ಮನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂತಾಳೆ. ನೀವು ತೊಲಗ್ರಿ, ಇಲ್ಲಿ ಬರೋದ್ ಬೇಕಾಗಿಲ್ಲ. ನೀನು ನಿನ್ ಗಂಡನೂ. ಯಾಕತ್ತೆ ಹಿಂಗ್ ಮಾತಾಡ್ತಾ ಇದ್ರಾ? ಏ ದಿವ್ಯಾ, ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಅತ್ತೆ ನಾವು ಈ ಮನೆಗೆ ಬರಬಾರ್ದಾ? ನಮಗೆ ಹಕ್ಕಿಲ್ವಾ ಈ ಮನೆಗೆ ಬರಕ್ಕೆ? ಹಕ್ಕು ಇಲ್ಲ ಮುಕ್ಕು ಇಲ್ಲ, ಮುಚ್ಕೊಂಡು ಹೋಗ್ತಾ ಇರಿ. ಹೋಗ್ರೆ ಹೋಗಿ ಆಸಿಕೆ ಹೋಗೆ. ಏನ್ ಇನ್ನ ಮಕ್ಕ ನೋಡ್ಕೊಂಡು ನೋಡು, ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ನಿಮಗೆ ಕೆಲಸ ಐತೆ ತಾನೆ, ಗೌರ್ಮೆಂಟ್ ಕೆಲಸ. ನಿನಗೂ ನಿನ್ ಗಂಡಗೂ ಹೋಗ್ರಿ, ಇಲ್ಲಿಗೆ ಬರೋದ್ ಬೇಕಾಗಿಲ್ಲ. ನಮ್ಮನ್ನ ನೋಡ್ಕೊಂಬಕ್ಕೆ ಬೇರೆಯವ್ರ ಇದ್ದಾರೆ. ದಿವ್ಯಾ ಬಂದವಳೆ ಮದ್ವೆ ಆಗಿ, ಅವಳೆಲ್ಲ ನೋಡ್ಕೊಂತಾಳೆ. ಓಹೋ ಇವಳು ಮದ್ವೆ ಆದ್ಲಲ್ಲ, ಆಸ್ತಿ ಎಲ್ಲಿ ಕೈ ತಪ್ಪೋಗುತ್ತೋ ಅಂತ ಬಂದ್ಬಿಟ್ರ ಇಲ್ಲಿಗೆ? ಹೌದತ್ತೆ, ಹಂಗ ಅದಕ್ಕೆ ಬಂದಿರೋದು. ಇಷ್ಟಿನ ಹೆಂಗಿದ್ರು ಅವ್ನು ಹೆಂಗು ಪೆದ್ಗೊಂಡ, ಯಾರು ಏನ್ ಕೊಡಲ್ಲ, ಆಸ್ತಿ ಎಲ್ಲ ನಮ್ಗೆ ಸಿಗುತ್ತೆ ಅಂತನ ನೀನ್ ನೋಡ್ಕೊಂಬ್ಲಾರ್ದೇನೆ ಅಲ್ಲಿಗೆ ಓಡೋಗಿದ್ರು. ಇವಾಗ ಬಂದೇವ್ರಿ, ನಾನ್ ಮದ್ವೆ ಆಗಿ ಬಂದಲ್ಲ, ಆಸ್ತಿಯಲ್ಲಿ ಕೈ ತಪ್ಪೋಗುತ್ತೋ ಅಂತನ ಬಂದ್ಬಿಟ್ಟವ್ರೆ ಅತ್ತೆ ಅಂತ. ಆಚೆಗೆ ಹೋಗ್ರಿ. ಏ ದಿವ್ಯಾ, ಏನ್ ಮಾತಾಡ್ತಾ ಇದ್ಯಾ? ನಾಳೆಗೆ ಬಿಗಿಡ್ ಮಾತಾಡೋದ್ ಕಲ್ತ್ಕ ಏನು? ಈ ಆಸ್ತಿಲಿ ನಿನ್ಗೊಬ್ಬಳಿಗೆ ಅಲ್ಲ ಹಕ್ಕಿರೋದು, ನಮಗೂ ಐತೆ. ನಾವೇನೇನು ಆಸ್ತಿಗೋಸ್ಕರ ಬಂದಿಲ್ಲ. ನೀವು ಮದುವೆ ಆದಾಗಿಂದನ ನಾವು ನಿಮ್ಮನ್ನ ನೋಡಕ್ಕೂ ಬಂದಿರಲಿಲ್ಲ, ಮಾತಾಡ್ಸಕ್ ಬಂದಿರಲಿಲ್ಲ ಅಲ್ವಾ? ಇಲ್ಲಾದ್ರೂ ನೋಡ್ಕೊಂಡು ಒಂದು 2 ದಿವಸ ಇದ್ದೋಗೋಣ ಅಂತ ಹೇಳಿ ಬಂದಿರೋದು, ಗೊತ್ತಾಯ್ತಾ? ನೋಡೋದು ಬೇಡ, ಮಾತಾಡ್ಸೋದು ಬೇಡ. ನಿಮ್ಗೂ ಈ ಮನೆಗೂ ಸಂಬಂಧ ಇಲ್ಲ. ಈ ಮನೆಗೆ ನಿಮ್ಗೆ ಒಂದ್ ಬಿಡುಗಾಸನು ಕೊಡಲ್ಲ ನಮ್ಮ ಅತ್ತೆ, ಎಲ್ಲನ ನಮಗ್ ಸೇರಿದ್ದು. ಏಯ್ ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ಅಲ್ಲ ಬಂದು ಇನ್ನು 1 ತಿಂಗಳಾಗಿಲ್ಲ ಈ ಮನೆಗೆ, ಆಗ್ಲೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ? ನಿನ್ನೊಬ್ಳಿಗೆ ಸೇರಿದ್ದಲ್ಲ ಇದು. ಏನು ಹೊಸ್ತಾಗ ಮದುವೆ ಆಗಿದಾರಲ್ಲ, ಮಾತಾಡ್ಸ್ಕೊಂಡಾದ್ರೂ ಹೋಗ್ಬಿಡೋಣ. ಹೆಂಗೋ ದಿವ್ಯಾ ಬಂದಿದ್ದಾಳೆ, ನಾವು ಹೇಳ್ಬಿಟ್ಟು ನಾವು ಅಲ್ಲೇ ಟೌನಲ್ಲೇ ಮನೆ ಮಾಡ್ಕೊಂಡಿರೋಣ ಅಂತ ನಾವು ಬಂದ್ರೆ ನೀನೇನು ಈ ತರ ಮಾತಾಡ್ತಾ ಇದೆಯಲ್ಲ? ನಾವೇನು ಈಗೇನು ಆಸ್ತಿ ಕೇಳಕ್ ಬಂದಿದೀವಿ ಅಂತ ತಿಳ್ಕೊಂಡಿದ್ಯಾ? ಮತ್ತಿನ್ನೇನು ಆಸ್ತಿ ಕೇಳಕ್ಕೆ ನೀವು ಬಂದಿರೋದು? ನೋಡ್ಕೊಳಂಗಿದ್ದಿದ್ರೆ, ನೋಡ್ಕೊಂಡು ಹೋಗಂಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಬರ್ತಿದ್ರಿ ಅಲ್ವಾ ಅತ್ತೆ? ಅತ್ತೆ ಇವ್ರನ್ನಂತೂ ಮನೆಗೆ ಸೇರಿಸ್ಬೇಡಿ. ಹೌದು ಕಣೆ ರಾಧಾ, ಸುಮ್ಮನೆ ಹೋಗ್ತಾ ಇರಿ. ನಿಮ್ಗೂ ಈ ಮನೆಗೂ ಸಂಬಂಧ ಇಲ್ಲ. ನಾವ್ಯಾಕತ್ತೆ ಹೋಗ್ಬೇಕು? ನಾವ್ಯಾಕೆ ಹೋಗ್ಬೇಕು? ಈ ಮನೆ ನಮಗೂ ಸೇರಿದ್ದು. ಹೆಂಗೆ ಸೇರ್ಬಿಡುತ್ತೆ? ನಿನ್ಗೆಂಗ್ ಸೇರುತ್ತೆ? ಈ ಮನೆ ಏನಿದ್ರು ನಂದು, ನನ್ನ ಹೆಸರಲ್ಲೈತೆ. ಜಮೀನು ಆಗ್ಲಿ ಒಡವೆ ಆಗ್ಲಿ ಯಾವುದು ನಿನ್ಗೆ 1 ರೂಪಾಯಿದು ಆದಾಯ ನಿಮಗೆ ಸಿಗಲ್ಲ ಈ ಮನೆಯಿಂದನ. ನಿಮ್ಮ ಅವಶ್ಯಕತೆ ನನಗೂ ಇಲ್ಲ ಇವಾಗ. ನನ್ನ ಗುಂಡುಗೂ ನಾನು ಹೆಂಗೋ ಕಷ್ಟಪಟ್ಟು ಎಲ್ಲ ಹುಡುಕಿ ಪಡ್ಕಿ ದಿವ್ಯನ ಮದುವೆ ಮಾಡಿದ್ದೀನಿ ಒಪ್ಸಿ. ಇವತ್ತು ಹೆಂಗೋನು ಅವಳನ್ನು ಖುಷಿಯಾಗಿದ್ದಾಳೆ ಗಂಡನ ಜೊತೆಗೆ. ಇವಾಗ ಬಂದ್ಬಿಟ್ರು ಏನೋ ದೊಡ್ಡದಾಗಿ ನಮ್ಮನೆ ನಮ್ಮಕ್ಕು ಅಂತಾನ. ಹೌದತ್ತೆ, ಅವತ್ತೇನಾದ್ರೂ ನಂದಿನಿ ಸುಮ್ಮನೆ ಇದ್ದಿದೆ, ಇವತ್ತು ಈ ಅಮ್ಮ ಇಲ್ಲಿಗೆ ಬಂದು ಗಲಾಟೆ ಮಾಡೋಂಥದ್ದು ಇದೇ ಇರ್ತಿರ್ಲಿಲ್ಲ. ಡೈವರ್ಸ್ ತಗೊಂಡು ಎಲ್ಲೋ ಹಾಳಾಗಿ ಹೋಗೋದು. ಇಲ್ಲಿ ಬಂದು ನಮ್ಮಕ್ಕು ಅಂತಾನ ಸಾಧಿಸಕ್ ಬರ್ತಾಳೆ ಅಮ್ಮ. ಅಲ್ಲ ಅವತ್ತು ಡೈವರ್ಸ್ಗೆ ಅಪ್ಲೈ ಮಾಡಿ ಇವತ್ತೇನು ಹಿಂಗ್ ನಿಗ್ರಾಡ್ತಾ ಇದ್ಯಾ? ಏ ದಿವ್ಯಾ, ಏನ್ ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ? ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ನೆನ್ನೆ ಮೊನ್ನೆ ಬಂದು ಮದುವೆ ಮಾಡ್ಕೊಂಡು, ಅದು 2ನೇ ಮದುವೆ ನಿನಗೆ. ಮದುವೆ ಮಾಡ್ಕೊಂಡ್ ಬಂದು ನೀನು ಡೈವರ್ಸ್ ಕೊಡ್ಸಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಗಂಡನ ತಲೆ ಕೆಡಿಸಿ ನೀನು ಡೈವರ್ಸ್ಗೆ ಅಪ್ಲೈ ಮಾಡಿ ಎಷ್ಟು ಇದು ಮಾಡಿದೆ ಅಲ್ವೇ? ನನ್ನ ಗಂಡನ ಮದುವೆ ಆಗ್ಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದೆ ನೀನು. ಅದೇ ತಾನೇ? ನಾನ್ಯಾಕೆ ನಿನ್ ಗಂಡನ ಮದುವೆ ಆಗ್ಲಿ? ನನಗೇನು ಬಂದೈತೆ? ಬಂದೈತೆ ಅಂದ್ರೆ ನನ್ನ ಗಂಡ ಕೆಲಸದಾಗಿದ್ನಲ್ಲ, ಗೌರ್ಮೆಂಟ್ ಕೆಲಸದಾಗೆ, ಅದಕ್ಕೆ
ತಿಂಗಳ ಸಂಬಳ ತಂದು ಕೊಡ್ತಾನೆ, ಹೆಂಗೋ ನನಗೆ ಡೈವರ್ಸ್ ಕೊಟ್ಬಿಟ್ರೆ ನಿನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ನಿನ್ನ ಯೋಚನೆ ಇದ್ದಿದ್ದು. ಆದರೆ ಆನಂದಿನಿ ಎಲ್ಲ ಉಲ್ಟಾ ಮಾಡಲು. ಪಾಪ ಅವಳು ನಿನ್ನ ಬುದ್ಧಿ ಗೊತ್ತಿದ್ದೇನೆ, ಹಿಂಗೆಲ್ಲ ನನಗೆ ಕರೆದು ಪಾಪ ಹೇಳಿ ಡೈವರ್ಸ್ ಆಗ್ದಂಗೆ ಮಾಡಿದ್ಲು. ಏ ಜಾಸ್ತಿ ಮಾತಾಡ್ಬೇಡಮ್ಮ, ನೀನು ನಡಿವರಿಕೆ ನಡಿ. ನಾನೇ ಹೊರಕ್ಕೆ ಹೋಗ್ಲಿ, ನಮ್ಮನೆಗೆ ನಾನು ಬಂದಿದ್ದೀನಿ, ಯಾರು ತಡೆಯಂಗಿಲ್ಲ. ತಡೆದ್ರೆ ಏನೂ ಇಲ್ಲ, ಗ್ರಾಚಾರ ನೆಟ್ಟಿಗಿರಲ್ಲ. ಅಯ್ಯೋ ಅಯ್ಯೋ ಅತ್ತೆ ಒಳಗೆ ಹೋದ್ಲಲ್ಲ ಅವಳು. ಹೋಗ್ಲಿ ಬಿಡೇ ದಿವ್ಯಾ, ಹೋದ್ರೆ ಏನು ಅವಳಿಗೆ ಸಿಕ್ಬಿಡುತ್ತಾ? ಎಲ್ಲ ನನ್ನ ಹೆಸರಿನಾಗಿರೋದು ಆಸ್ತಿ ಎಲ್ಲ. ಅವಳು ಏನೇ ಎಗರಾಡಿದ್ರು ಅವಳಿಗೆ ₹1 ಸಿಗಲ್ಲ. ನೀನೇನು ಚಿಂತೆ ಮಾಡಬೇಡ, ಸುಮ್ಮನೆ ನಾನಿದ್ದೀನಿ. ಸರಿ ಅತ್ತೆ ಆಯ್ತು, ನೀನು ಇಷ್ಟು ನನ್ನ ಕಡೆ ಇದೆಯಲ್ಲ ಅಷ್ಟೇ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.